ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಎಸ್ಎಚ್ಆರ್ ಸೊಲ್ಯೂಷನ್ಸ್. ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಯದುವೀರ್ ಶ್ರೀಕಂಠದತ್ತ ಚಾಮರಾಜ ಒಡೆಯರ್ ಭರ್ಜರಿ ಗೆಲುವು ಸಾಧಿಸಿದ್ದು, ಈ ಹಿನ್ನೆಲೆಯಲ್ಲಿ ಬಿಜೆಪಿ ಶಾಸಕ ಶ್ರೀವತ್ಸ ಹಾಗೂ ಬಿಜೆಪಿ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಿಸಿ ಸಂತಸ ಹಂಚಿಕೊಂಡಿದ್ದಾರೆ. ಈ ಕುರಿತು ಮಾತನಾಡಿದ ಶಾಸಕ ಶ್ರೀವತ್ಸ, ನಿರೀಕ್ಷೆಯಂತೆ ನಮ್ಮ ಮೈತ್ರಿ ಅಭ್ಯರ್ಥಿ ಯದುವೀರ್ ಅವರು ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಮಹಾರಾಜರು ಅರಮನೆಯಿಂದ ಹೊರಗಡೆ ಬರುವುದಿಲ್ಲ, ಎಸಿಯಲ್ಲಿರುವವರಿಗೆ ಜನರ ಸಮಸ್ಯೆಗಳು ಗೊತ್ತಿದೆಯಾ ಎಂದು ಕಾಂಗ್ರೆಸ್ನವರು ಅಪಪ್ರಚಾರ ಮಾಡಿದ್ದರು. ಜೊತೆಗೆ ನಮ್ಮ ಅಭ್ಯರ್ಥಿಯನ್ನು ಸೋಲಿಸಲಿಕ್ಕೆ ಒಕ್ಕಲಿಗ ಕಾರ್ಡ್ ಬಳಸಿದ್ದರು. ಆದರೂ ಪ್ರಬುದ್ಧ ಮತದಾರರು ನಮ್ಮ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗೆ ಆಶೀರ್ವಾದ ಮಾಡಿರುವುದು ನಮಗೆಲ್ಲ ಸಂತಸವಾಗಿದೆ. ಜೊತೆಗೆ ಸಿಎಂ ತವರಿನಲ್ಲಿ ಬಿಜೆಪಿ 3 ಬಾರಿ ಸತತ ಗೆಲುವು ಸಾಧಿಸಿರುವುದು ನಮಗೆಲ್ಲ ಸಂತಸವನ್ನುಂಟು ಮಾಡಿದೆ. ನನ್ನ ಕ್ಷೇತ್ರದಲ್ಲಿ 56,000 ಮತಗಳ ಲೀಡನ್ನು ಕೊಟ್ಟಿರುವುದು ನಮಗೆ ಖುಷಿಯಾಗಿದೆ ಎಂದು ಶಾಸಕ ಶ್ರೀವತ್ಸ ಮೂರನೇ ಬಾರಿಗೆ ಈ ಕ್ಷೇತ್ರವನ್ನು ಸತತವಾಗಿ ಉಳಿಸ್ಕೊಳ್ಳುವುದರಲ್ಲಿ ಸಾರ್ವಜನಿಕರು ನಮಗೆ ಸ್ಪಂದನೆಯನ್ನು ಮಾಡಿದ್ದಾರೆ. 2 ಬಾರಿ ಪ್ರತಾಪ್ ಸಿಂಹ ಅವರಾದರೆ 1 ಬಾರಿ ಮೈಸೂರಿನ ಮಹಾರಾಜರು ಇವತ್ತು ಗೆಲುವನ್ನು ದಾಖಲಿಸಿದ್ದಾರೆ. AC ರೂಮಲ್ಲಿ ಇರ್ತಾರೆ, ಹೊರಗೆ ಬರಲ್ಲ, ಆಮೇಲೆ ಅವ್ರನ್ನ ಅರಮನೆ ಒಳಗೆ ಹೋಗಿ ನೋಡೋಕ್ಕಾಗಲ್ಲ ಅನ್ನುವಂಥ ಅಪಪ್ರಚಾರಗಳು, ಒಕ್ಕಲಿಗ ಕಾರ್ಡನ್ನು ಯೂಸ್ ಮಾಡಿ ಮನಸೆಳೆಯುವಂಥ ಪ್ರಯತ್ನಗಳು ಎಲ್ಲವೂ ವಿಫಲ ಆಗಿದೆ. JDSನ ಜೊತೆ ನಾವು ಮಾಡಿಕೊಂಡಂಥ ಮೈತ್ರಿ ಇವತ್ತು ನಮಗೆ ವರ್ಕೌಟ್ ಆಗಿದೆ. ಮಹಾರಾಜರ ಬಗ್ಗೆ ಇರುವಂಥ ಗೌರವ ಇವತ್ತು ಇಮ್ಮಡಿಯಾಗಿದೆ. ಒಟ್ಟಾರೆ ಯಾವ ಪ್ರದೇಶದಲ್ಲಿ ನಮಗೆ ವೋಟ್ ಬರಲ್ಲ ಅಂತ ಅನ್ಕೋತಾ ಇದ್ವಿ, ಆ ಪ್ರದೇಶದಲ್ಲಿ ಇವತ್ತು ಮಹಾರಾಜರನ್ನು ಕೈ ಹಿಡಿದಿದ್ದಾರೆ. ಒಟ್ಟಾರೆ ಒಬ್ಬ ಯುವ ಸಂಸದ, ಒಳ್ಳೆಯ ಸಂಸದ, ಓದಿರುವಂಥ ಸಂಸದ ಬೇಕು ಅಂತ ಏನು ನಿರೀಕ್ಷೆ ಮಾಡ್ತಾಯಿದ್ರು, ಆ ನಿಟ್ಟಿನಲ್ಲಿ ಜನ ಸ್ಪಂದನೆಯನ್ನು ಮಾಡಿದ್ದಾರೆ ಅನ್ನೋದು ಭಾಳ ಖುಷಿ ಅಂತ ಅನ್ನಿಸ್ತಾ ಇದೆ. ಒಂದು ಕಡೆ ಸಿಎಂ ತವರಿನಲ್ಲೇ ಈಗ ಮುಖಭಂಗ ಆಗಿದೆ ಸಿಎಂ ಅವರಿಗೆ.